ಅನಿಷ್ಟಕ್ಕಲ್ಲ ಅವಳು, ದರಿದ್ರ ಅಂದವಳೆ ನಮ್ಗೆ. ಇಲ್ಲ ಅಂದ್ರೆ ಇಷ್ಟು ವರ್ಷ ಸಂದಾಗಿದ್ದವರು ಅವಳು ಮನೆ ಒಳಗ್ ಬರ್ತಿದ್ದಂಗೆ ಹಿಂಗಾಗೋಯ್ತದೆ ಅಲ್ಲ. ಅವಳ ಜನ್ಮಕ್ಕಿಷ್ಟು ಮಲಿಕೊಳ್ಳಕ್ಕೆ ಮನೆ ಇಲ್ದಂಗಾಗೋಯ್ತು, ತಿನ್ನೋಕೆ ಗತಿಲ್ದಂಗಾಗೋಯ್ತು ಕಲ್ಲ. ಗಂಟು ಮೂಟೆ ಎತ್ಕೊಂಡು ತೆಪ್ಪಗೆ ಒಟ್ಟಾಯ್ತು ಅಂತ ಹೇಳ ಅವಳಿಗೆ. ಇಲ್ಲ ಸರ್, ಹಾಗೆಲ್ಲ ಏನೂ ಆಗಲ್ಲ. ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ಉಳ್ಕೊಳ್ಳೋಕೆ ನಾವು ಬಾಡಿಗೆ ಮನೆ ಮಾಡ್ಕೋಬಹುದು. ಇಲ್ಲಿ ನೋಡಿ, ನನ್ನ ಒಡವೆಗಳಿದೆ. ಕಷ್ಟ ಕಾಲಕ್ಕಾಗ್ಲಿ ಅಂತಾನೆ ನಮ್ಮ ಮನೇಲಿ ಇದನ್ನೆಲ್ಲ ಹಾಕಿರೋದು. ತಗೊಳ್ಳಿಯದೆ. ನೋಡ್ದೇನೆ ಆ ಹೆಣ್ಮಗಿನ ಮನಸ್ಸು ಎಂತದುಂಟ ಅಂತ ಹೆಣ್ ಬಗ್ಗೆ ಮಾತಾಡ್ತೀಯಲ್ಲ ನೀನು. ಆದ್ರೆ ಸಾವಿತ್ರಿ ಇದೆಲ್ಲ ಮೊದಲು ಮನೆ ಆಗ್ಲಿ, ಆಮೇಲೆ ಇದನ್ನ ನಿಧಾನಕ್ಕೆ ಬಿಡಿಸ್ಕೊಂಡ್ರಾಯ್ತು. ಅದೆಲ್ಲ ಆಮೇಲೆ ನೋಡವ. ಎಲ್ಲ ಒಡವೆನ ಇಸ್ಕೊಂಡು ಅಡ ಇಟ್ಟು ಎಷ್ಟಾಯ್ತು ದುಡ್ಡು ಇಸ್ಕೊಂಬ ಹೋಗೋ. ರಂಜು ಫೋನ್ ಕೊಡು ರಂಜು. ರಂಜು ಕೊಡು ರಂಜು. ಮೆಸೇಜ್ ಯಾರ್ದು ಅಂತ ನನಗೆ ಗೊತ್ತು, ಹೇಳ. ಇಲ್ಲ, ನಾನು ಓದ್ಕೊಂಡು ಹೇಳ್ತೀನಿ. ಕೊಡಲ್ಲ. ಫೋನ್ ಕೊಡು ರಂಜು. ನೋಡ್ಬೇಡ, ಹಾಗೆಲ್ಲ ಬೇರೆಯವ್ರ ಮೆಸೇಜ್ ಓದ್ಬಾರ್ದು ತಾನೆ. ರಂಜು ಪ್ಲೀಸ್ ರಂಜು, ಫೋನ್ ಕೊಡು ರಂಜು. ರಂಜು ಪ್ಲೀಸ್ 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 ಪ್ಲೀಸ್. ಸರಿ ತಗೋ, ನಾನು ಓದ್ತೀನಿ. ರಂಜು ನೀ ಹೇಳಿದ ಮಾತು ಕೇಳಲ್ಲ. ರಂಜು ಅವಳು ಫೋನ್ ಕೊಡು. ಅಲ್ಲ ಅಣ್ಣ, ಅದು ಅವಳು ಆಫೀಸ್ಗೆ ಹೋಗಿ ಲೇಟ್ ಆಗುತ್ತೆ, ಕೊಡಪ್ಪ ಕೊಡು. ತಗೊಳ್ಳೆ. ಅಕ್ಕ ಏನ್ ಕಳ್ಸಿದ್ರು ಅಂತ ನಂಗೆ ಆಮೇಲೆ ಹೇಳು. ವಿನೋದ, ತಿಂಡಿ ತಿಂದ್ಯಾ? ನಿನ್ಗೊಂದು ಗುಡ್ ನ್ಯೂಸ್ ಇದೆ. ನೀನ್ ಇನ್ಮೇಲೆ ಆಫೀಸ್ಗೆ ಹೋಗ್ಬೇಡ. ನನ್ನ ಫ್ರೆಂಡ್ದೇ ಒಂದು ಕಂಪ್ನಿ ಇದೆ, ತುಂಬಾ ದೊಡ್ಡದು, ತುಂಬಾ ರಿಚ್ಚು. ನಾನು ಅವನ ಹತ್ರ ಮಾತಾಡಿದ್ದೀನಿ, ನಿನಗೆ ಹೊಸ ಕೆಲಸ ಸಿಕ್ಕಿದೆ. ಸಂಬಳ ಎಷ್ಟು ಗೊತ್ತಾ? ಅವ್ರು ಕೊಡ್ತಾ ಇದ್ದಾರಲ್ಲ ಅದಕ್ಕಿಂತ 2ರಷ್ಟು. ಅಷ್ಟೇ ಅಲ್ಲ, 1 ವರ್ಷದ ಸಂಬಳನ ಒಂದೇ ಚೆಕ್ಕಲ್ಲಿ ಕೊಡ್ತಾರಂತೆ.
ತಂದು ಆ ಪ್ರತಾಪ್ ಮುಖದ ಮೇಲೆ ಬಿಸಾಕಿ ಇನ್ಮೇಲೆ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡು. ಇನ್ಮೇಲೆ ಅವ್ರ ಸಹವಾಸನೇ ಬೇಡ. ತಗೋ ಈ ಅಪಾಯಿಂಟ್ಮೆಂಟ್ ಲೆಟ್ರ್ ತಗೋ ವಿನುತಾ. ಮಂಡೆಯಿಂದನೇ ಕೆಲಸ ಶುರು ಮಾಡೋ. ಇವತ್ತೇ ಹೇಳ್ಬಿಡು ಇನ್ಮೇಲೆ ಆಫೀಸಿಗೆ ಬರೋದಿಲ್ಲ ಅಂತ. ನಾನು ಸರ್ಕಲ್ ಹತ್ರ ಬಂದು ವೇಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಚಿನ್ನ, ಹಳೆ ಕಾಲದ ಸರ ನಿಮ್ಮ ಹತ್ರ ಹೇಗೆ ಬಂತು? ನಮ್ಮ ಅಜ್ಜಿದು, ನಮ್ಮ ತಾಯಿ ನನಗೆ ಕೊಟ್ರು. ಹೋಗಿ ಇವ್ರ ಅಮ್ಮನ ಕರ್ಕೊಂಡು ಬನ್ನಿ. ನಮ್ಮ ತಾಯಿನ ಸಿಟ್ಟು ಒಳ್ಳೆ ಒಡವೆ ಅಂತ ನೀವೇ ಹೇಳ್ತಿದ್ದೀರಾ, ಅವ್ರ ತಾಯಿ ಯಾಕೆ ಬರ್ಬೇಕು? ಕದ್ದು ಮಾಲಲ್ಲ ಅಂತ ಏನ್ ಗ್ಯಾರಂಟಿ? ನಾಳೆ ಪೊಲೀಸ್ ಗಿಲೀಸ್ ಕೇಸ್ ಆದ್ರೆ ನಮ್ಗೆ ತಲೆನೋವು. ದಯವಿಟ್ಟು ಇವ್ರ ಅಮ್ಮನ ಕರ್ಕೊಂಡು ಬನ್ನಿ. ಅಯ್ಯಯ್ಯೋ, ನಮ್ಮ ತಾಯಿ ಬರಕ್ಕಾಗಲ್ಲ. ಯಾಕೆ ಬರಕ್ಕಾಗಲ್ಲ? ಅವರು ಊರ್ನಾಗಿಲ್ಲ, ಡೆಲ್ಲಿಯಾಗ ಅವ್ರು, ಅದಕ್ಕೆ. ಪರವಾಗಿಲ್ಲ, ಒಡವೆ ತಗೊಂಡಿರೋ ರಸೀದಿನ ಅದ್ರ ಮನೇಲಿ ಇರ್ಬೇಕಲ್ವಾ, ಅದನ್ನ ತಗೊಂಡ್ ಬನ್ನಿ. ನಮ್ಮ ಅಜ್ಜಿ ಕಾಲದ ಒಡವೆಗೆ ರಸೀದಿ ಎಲ್ಲಿಂದ ತರೋದು? ಇಲ್ಲ ಅಮ್ಮ, ಇದೆಲ್ಲ ತಲೆನೋವು. ದಯವಿಟ್ಟು ತಗೊಂಡೋಗಿ. ನೋಡಿ, ನನ್ ಮಾತ್ ನಂಬಿ. ನನ್ ಮದ್ವೆಲಿ ನನ್ನ ತಾಯಿ ನನಗೆ ಪ್ರೀತಿಯಿಂದ ಕೊಟ್ಟಿದ್ ಒಡವೆ ಇದು. ನಾನ್ ಸುಳ್ಳು ಹೇಳಲ್ಲ. ಸಿಟ್ಟು ಕೈ ಖಾಲಿ ಆಗ್ಬಿಟ್ಟೈತೆ. ಇದೊಂದೇ ಇರೋ ನಮ್ಮ ಹತ್ರ. ಬೆಳಿಗ್ಗಿಂದ ಬೇರೆ ಹೊಟ್ಟೆಗೆ ಏನೂ ತಿಂದಿಲ್ಲ. ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡ್ರು ನಾವು. ತಾಳಿ ಒಂದನ್ನು ಬಿಟ್ಟು ಉಳಿದಿದ್ದನ್ನೆಲ್ಲ ಆಡ ಇಟ್ಟಿದ್ದೀವಿ. ನಾವು ಮೋಸ ಮಾಡೋ ಜನ ಅಲ್ಲ. ಇದನ್ನ ಇಟ್ಕೊಂಡು ದುಡ್ಡು ಕೊಡು. ಇಡೋ ಚಿನ್ನಕ್ಕೆಲ್ಲ ನೀವು ರಸೀದಿ ಕೊಡ್ತೀರಾ? ನನಗೆ ಗೊತ್ತಾಯ್ತೆ. ಇದನ್ನ ಇಟ್ಕೊಂಡು ದುಡ್ಡು ಕೊಡಿ. ಒಳ್ಳೆ ತಲೆನೋವಾಯ್ತು. ರೇ, ಸ್ವಲ್ಪ ತೂಗಾಗ್ರಿ. $70,000 ಬರುತ್ತೆ. ಅಲ್ಲ ಸಿಟ್ಟು, ಅಷ್ಟೊಂದು ಹುಡುಗಗೆ ಬರೀ 70,000ನಾ? ರೇ, ಬರೋದು ಅಷ್ಟೇನೆ. ಬೇಕಾದ್ರೆ ತಗೊಳ್ಳಿ, ಅಂದ್ರೆ ಬಿಡಿ ಅಷ್ಟೇ. ಸರಿ ಕೊಡಿ. ತಗೊಳ್ಳಿ. ವಿನುತಾ, ಅಪ್ಪ. ಎಲ್ಲ ಆಫೀಸ್ಗೆ ಹೊರಟಿಯಾ? ಹಾಪ. ನಾನು ಬರ್ತೀನಿ. ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ನಿಮ್ಮ ಆಫೀಸ್ಗೆ. ಇಲ್ಲಪ್ಪ, ನಿಮ್ ಕೆಲಸ ಮುಗಿಸಿ ನಾನು ಆಟೋದಲ್ಲಿ ಹೋಗ್ತೀನಿ. ಅಯ್ಯೋ, ನಾನು ಫ್ರೀ ಇದ್ದೀನಿ, ಗಾಡಿನೂ ಫ್ರೀ ಇದೆ. ಇನ್ನು ಆಟೋಗೆ ಯಾಕೆ ದುಡ್ಡು? ಬಾ, ನಿನ್ಗೆ ಗೊತ್ತಾಗ. ಇಲ್ಲಪ್ಪ, ನಂಗೆ ಹೋಗ್ತಾ ದಾರಿ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಹಾ, ಬರ್ತೀನಿ. ಬಾಯಲ್ಲಿ ಎಲ್ಲಿಗೆ ಹೋಗ್ತೀಯ? ಅದೇನ್ ಕೆಲಸ ಇದೆ ಹೇಳು, ನಾನು ಬರ್ತೀನಿ. ಇಲ್ಲಪ್ಪ, ನಾ ಹೋಗ್ತೀನಿ, ಪರವಾಗಿಲ್ಲ. ನಿಮ್ಮ ಆಫೀಸ್ನಲ್ಲೇ ನನಗೊಂದು ಕೆಲಸ ಇದೆ. ಹೌದು, ನಿಮ್ ಬಾಸನ್ನ ನಾನು ಮೀಟ್ ಮಾಡ್ಬೇಕು. ಯಾಕೆ? ನೀನ್ ಹೇಳ್ದಿಲ್ಲ ಅವ್ರು ಒಳ್ಳೆಯವರು ಅಂತ, ಅದಕ್ಕೆ ನಾನು ಒಂದು ಕೆಲಸ ಕೊಡಿ ಅಂತ ಕೇಳೋಣ ಅಂತಿದ್ದೀನಿ. ಕೊಡಲ್ಲ ಅಂತಾರ? ನೀವು ಕೆಲಸ? ಹೌದಮ್ಮ, ಇನ್ನೇನು ಸಾವಿತ್ರಿಗೆ ಮದುವೆ ಆಯ್ತು, ನನಗೂ VRS ಸಿಕ್ತು. ಒಬ್ಬನೇ ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ? ಅದಕ್ಕೆ ಒಂದು ಕೆಲಸ ಹುಡುಕೋಣ ಅಂತ ಇದ್ದೀನಿ. ಅಪ್ಪ ಹಾಗಲ್ಲಪ್ಪ, ಹಾಗೂ ಇಲ್ಲ ಹೀಗೂ ಇಲ್ಲ. ಕೂತ್ಕೋ ನೀನು. ಅಣ್ಣ,
ಐ ಲವ್ ಯು. ಡೂ ಯು ಲವ್ ಮೀ? ಹೇಳು. ಹೇಳು. ಐ ಲವ್ ಯು ಅಂತ ಹೇಳು. ವಿನುತಾ, ಐ ಆಮ್ ಸಾರಿ. ನನ್ನ ಸ್ನೇಹಿತರು ರಾಜಶೇಖರ್ ಅಂತ ಫೋನ್ ಮಾಡಿದ್ದು. ಅವ್ರ ಮಗಳಿಗೆ ಗಂಡು ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ನನ್ನೂ ಕರಿತಾ ಇದ್ದಾರೆ. ನಾನು ಆಗೋಲ್ಲ ಅಂತ ಅಂದೆ. ಅವ್ರು ಬಲವಂತ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಮಾಡೋದು, ನೀನು ಗಾಡಿ ತಗೊಂಡು ಹೋಗ್ಬಿಡು, ನಾನು ಆಟೋಲ್ಲಿ ಹೋಗ್ತೀನಿ. ಇಲ್ಲಪ್ಪ, ನನ್ನ ಗಾಡಿ ಬಿಡ, ನಾನು ಆಡೋದಿಲ್ಲ, ಹೋಗ್ತೀನಿ, ನೀವು ಹೋಗಿ. ಹೌದಾ? ಸರಿ, ನೀನು ಹೋಗ್ಬಾ ಜೋಪಾನ. ಯಾವತ್ತೋ ಗೊತ್ತಾಗದು, ಇವತ್ತು ಗೊತ್ತಾಗ್ತಿತ್ತು ಬಿಡು. ನಿಮ್ಗೇನಾಗ್ತಿತ್ತು? ಅಪ್ಪ ಕೇಳ್ತಿದ್ರು ನನ್ನನ್ನ. ಹೇಳು, ಲವ್ ಮಾಡ್ತಾ ಇದ್ದೀನಿ ಅಂತ. ನಾನು ಯಾರನ್ನು ಲವ್ ಮಾಡ್ತಿಲ್ಲ. ಹೌದಾ? ಮತ್ತೆ ಅವತ್ತಿಂದ ಆಫೀಸಿಗೆ ಬರ್ತೀನಿ ಅಂತ ಯಾಕೆ ಕುಣಿತಾ ಇದ್ದೆ? ನಿಮ್ಮ ಹತ್ರ ಸಾಲ ತಗೊಂಡಿದ್ದೀನಲ್ಲ, ಅದು ತೀರ್ಸ್ಬೇಕಲ್ವಾ? ಸಾಲ ತೀರ್ಸೋಕೆ ದುಡ್ಡೇ ತೀರ್ಸ್ಬೇಕು ಅಂತಿಲ್ಲ. ನೀನು ಹೂ ಅಂದ್ರೆ ಒಂದು ಐಡಿಯಾ ಕೊಡ್ತೀನಿ. ಏನು? ಸಾಲ ತೀರ್ಸೋಕೆ ದುಡ್ಡೇ ಕೊಡ್ಬೇಕು ಅಂತಿಲ್ಲ. ಒಂದೆರಡೇ ಎರಡು. ಏನ್ ಹಾಗಂದ್ರೆ? ಅದೇ ಒಂದೆರಡು. ಏಟಾ? ಸರಿ ಬಿಡು, ದುಡ್ಡೇ ಕೊಡು. ಆಮೇಲೆ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಇದ್ದೀನಿ. ಏನು? ಅದಕ್ಕೆ ಯಾಕೆ ಗುರ್ರ ಅಂತೀಯ? ನಗ್ನತ್ತ ಕೇಳಬಾರ್ದಾ? ಏನು? ಅದೇ ಫಸ್ಟ್ ನೈಟ್ ಆಯ್ತಂತ. ಯಾರಿಗೆ? ನಿಮ್ಮ ಅಕ್ಕಂಗೆ. ನನ್ಗೇನು ಗೊತ್ತು? ನೀನು ಕೇಳಲಿಲ್ವಾ? ನಾನು ಯಾಕೆ ಕೇಳಿ? ನೀವೇ ಹೋಗಿ ನಿಮ್ಮ ಫ್ರೆಂಡ್ನ ಕೇಳಿ, ಅವರೇ ಹೇಳ್ತಾರೆ. ಅವನ ಹತ್ರ ಕೇಳಿದ್ರೆ ಹೇಳ್ತಾನೆ, ಬಟ್ ನಿನ್ನ ಬಾಯಿಂದ ಕೇಳೋ ಆಸೆ. ನನ್ನ ಬಾಯಲ್ಲಿ ಸ್ಪೆಷಲ್ ಆಗಿರುತ್ತಾ? ನನಗೆ ಸ್ಪೆಷಲ್. ಸರಿ ಸರಿ, ಬನ್ನಿ ಆಫೀಸ್ಗೆ ಹೋಗೋಣ, ಲೇಟ್ ಆಗ್ತದೆ. ಇಷ್ಟು ಬೇಗನಾ? ಇನ್ನೆಷ್ಟು ನಿಂತ್ಕೊಳ್ಳೋದಿ ಬೀದಿಲಿ? ಇನ್ನೂ ಸ್ವಲ್ಪ ಹೊತ್ತು ನಗ್ನಗ್ತಾ ಮಾತಾಡಿ ಕಷ್ಟ ಸುಖ ಹಂಚ್ಕೊಂಡು ಮುಂದಿನ ಜೀವನದ ಬಗ್ಗೆ ಪ್ಲಾನ್ ಮಾಡ್ಬೇಕಲ್ವಾ? ಆಮೇಲೆ ಒಂದು ತೀರ್ಮಾನ. ಹಲೋ ಹಲೋ ಹಲೋ, ಯಾರ ಜೀವನದ ಬಗ್ಗೆ? ನಿನ್ನ ಜೀವನದ ಬಗ್ಗೆ. ಮನೆ, ಮದುವೆ, ಮಕ್ಕಳು. ನಿನ್ನ ಗಂಡಿಸ್ತಾನ ಹೆಣ್ಣಿಸ್ತಾನ? ಓ, ನೀವು ತುಂಬಾ ಮುಂದಾಲೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಯೋಚನೆ ಮಾಡ್ಲೇಬೇಕಲ್ವಾ? ಕಾಲ ತುಂಬಾ ಅಡ್ವಾನ್ಸ್ಡ್ ಆಗಿದೆ. ನಿನ್ನ ಗಂಡಿಸ್ತಾನ? ಅದನ್ನ ನಾನು ನನ್ನ ಗಂಡನ ಹತ್ರ ಹೇಳ್ಕೊತೀನಿ. ಕೇಳ್ತಾ ಇದ್ದೀನಿ, ಹೇಳ್ಬಹುದಲ್ಲ? ನಾನು ಅದನ್ನೇ ಹೇಳ್ತಿರೋದು, ಅದನ್ನ ನಾನು ನನ್ನ ಗಂಡನ ಹತ್ರ ಹೇಳ್ಕೊತೀನಿ. ಅದನ್ನೇ ಕೇಳ್ತಾ ಇದ್ದೀನಿ, ನಿನ್ ಗಂಡನ ಹತ್ರನೇ ಹೇಳ್ಬಹುದಲ್ಲ? ಹೇಳಿದೆಲ್ಲ ನೆನಪಿದೆ ತಾನೆ? 3,500 ಬಾಡಿಗೆ, 30,000 ಅಡ್ವಾನ್ಸು. ಪ್ರತಿ ತಿಂಗಳು 10ನೇ ತಾರೀಕೊಳಗೆ ಕರೆಕ್ಟಾಗಿ ಬಾಡಿಗೆ ಕೊಡಬೇಕು. ಓನರು ತುಂಬ ಸ್ಟ್ರಿಕ್ಟು. ಸರಿ ಸರ್, ಕೊಡ್ತೀವಿ, ತೊಗೊಳ್ಳಿ ಇನ್ಫಾರ್ಮೇಷನ್. ಹಾಂ, ಏನು ಕೆಲಸ ಮಾಡ್ತೀಯಾ? ಡ್ರೈವರ್. ಎಷ್ಟು ಸಂಬಳ? 8,000. ಓಕೆ, ಬಾಡಿಗೆ ಕರೆಕ್ಟಾಗಿ ಕೊಡಬೇಕು. ನಾನು ಬರ್ತೀನಿ. ಏನು ಇದು? ದುಡ್ಡು ಇದ್ದಂಗೈತೆ. ಇದು ಒಂದು ಮನೆನಾ?
ಬಾಡಿಗೆ ಏನೋ ನನ್ನ ಕರ್ಮ. ಬೆಳಿಗ್ಗೆ ಎದ್ದಾಗ ನಮ್ಮ ಹತ್ರ ಇದು ಇರಲಿಲ್ಲ ಕಣವ. ಸ್ವಲ್ಪ ದಿವಸ ತಡ್ಕ, ಬೇರೆ ನೋಡವ.